ಹೊಟ್ಟಿ ಮೇಲೆ ಹೊಡ್ಯಾಕ್ ಹೋಗ್ಬಿಡ್ರಿ ಸಾಹೇಬ್ರ, ಬೆನ್ ಮೇಲೆ ಹೊಡ್ರಿ, ಊರೂರಿಗೆ ಬೂದಿ ಹಾಕೋದು ನಮ್ಗ ತಪ್ಪಿಸಿ ಬಿಡ್ರಿ ಸಾಹೇಬ್ರ. ಹಲೋ ನೋಡ್ರಿ ಸಿದ್ದರಾಮಯ್ಯ ಅವ್ರೆ, ನಾವು ಇಷ್ಟೆಲ್ಲ ಮಂದಿ ನಾವು ಬೇಡ್ಕೊಂತೀವಿ. ನಾವು ಮಂದಿ ನಾವು ಅಲ್ಲಿ ಇಲ್ಲಿ ಏನಪ್ಪಾ ಅಂದ್ರೆ ಸುಳ್ಗಾಡ್ಸಿದ್ರ ಮಂದಿ, ನಾವು ಅಲ್ಲಿ ಗಂಟೆ ಹೊಡ್ಕೊಂಡು ಇಲ್ಲಿ ಗಂಟೆ ಹೊಡ್ಕೊಂಡು ಏನಪ್ಪಾ ಅಂದ್ರೆ ಮನಿ ತಿರ್ಗಾಡೋ ಮಂದಿ ನಾವು. ಏನ್ರಿ ಬಾಬಾ, ಅಲ್ಲಿ ಬೂದಿ ಹಾಕೊಂಡು ಇಲ್ಲಿ ಬೂದಿ ಹಾಕೊಂಡು ತಿರ್ಗಾಡೋರ್ರಿ ನಾವು. ನಮ್ಗ ಒಂದು ಎಲ್ಲಿ ಏನಪ್ಪಾ ಅಂದ್ರೆ ಜಾಗ ಇಲ್ರಿ, ಎಲ್ಲಿ ಮನಿ ಇಲ್ರಿ, ಎಲ್ಲಿ ಹೊಲ ಇಲ್ರಿ. ನಮ್ ಮಕ್ಕಳ್ರ ಏನನ್ ಓದ್ಸಂದ್ರೆ ನಮ್ಮಲ್ಲಿ ರೊಕ್ಕ ಇಲ್ರಿ. ಏನಪ್ಪಾ ಇದೇ ಊರಾಗ ತಿರ್ಗಾಡ್ಬೇಕ್ರಿ, ಇದೇ ಬದುಕ್ಬೇಕ್ರಿ. ನಾವು ಇದೇ ಏಸಿ ಹಾಕೊಂಡು ಯಪ್ಪ ಯವ್ವ ಅಂತ ಕಿಶಂದ್ರೆ ಏನಪ್ಪಾ ನಮ್ಮ ಮಕ್ಳು ಬದುಕ್ಸ್ಬೇಕ್ರಿ. ಈಗ ಏನ್ ಮಾಡಿದ್ವಿ ಸಿದ್ದರಾಮಯ್ಯ ಅವ್ರೆ, ಏನಪ್ಪಾ ಅಂದ್ರೆ ಈಗ ನಾವು ಈ ಎಸಿ ಎಲ್ಲ ಬಿಟ್ಬಿಟ್ಟು ನಮ್ಮ ಮಕ್ಳಿಗೆ ಸಾಲಿ ಓದಿಸ್ಕೊಂಡು ನೀವೆಲ್ಲ ಒಂದ್ 20% ಯಾರಿಗೇನ್ ಕೊಡ್ರಿ ಸಾಹೇಬ್ರ. ನಮ್ಗ್ ಹೊಟ್ಟಿಗೆ ಅನ್ನ ಹಾಕ್ರಿ ಅಂತ ಕಿಶಂದ್ರ 1% ನಾವೇನಪ್ಪ ಅಂದ್ರೆ ಬೇಡ ಕಟ್ಟಿದ್ವಿ ಸಾಹೇಬ್ರ. 1% ನೀವು ಕೊಟ್ರಪ್ಪ ಅಂದ್ರೆ ನಾವ್ ಎಲ್ಲಾರು ಇಲ್ಲಿದ್ದ ಜನಕ್ಕೆ ಎಲ್ಲಾರು ನಾವು ಬಡ ಜನಗಳು ನಾವು ಬದ್ಕೊಂತೀವ್ರಿ ಸಾಹೇಬ್ರ. ಏನಪ್ಪಾ ಅಂದ್ರೆ ಇದ್ರ ಮೇಲೆ ಇಷ್ಟೇ ರೀ ಸಾಹೇಬ್ರ ಹೇಳಿದ್ದು. ಹೊಟ್ಟಿ ಮೇಲೆ ಹೊಡ್ಯಾಕ್ ಹೋಗ್ಬಿಡ್ರಿ ಸಾಹೇಬ್ರ, ಬೆನ್ ಮೇಲೆ ಹೊಡ್ರಿ, ಊರೂರಿಗೆ ಬೂದಿ ಹಾಕೋದು ನಮ್ಗ ತಪ್ಪಿಸಿ ಬಿಡ್ರಿ ಸಾಹೇಬ್ರ. ಇಷ್ಟೆಲ್ಲಾ ಮಂದಿ ಬಂದ್ ಕಿಶನ್ ನಿಮ್ಗೆ ಜನಾಲು ಬಂದು ನಾವಿಲ್ಲಿ ಏನಪ್ಪಾ ಅಂದ್ರೆ ಯಪ್ಪ ಯವ್ವ ಅಂತ ನಿಮ್ ಮೆಂತ ನಿಂದ್ರದ್ ಆಗಲ್ರಿ. ನಮ್ಗ್ ಬಸ್ಸರ್ ರೊಕ್ಕ ಇರಂಗಿಲ್ರಿ ಸಾಹೇಬ್ರ. ಇನ್ನೊಬ್ರ ಬಲ್ಲಿ ಬಂದ್ ಕಿಶನ್ ನಾವ್ ಕಾಲ ಕೈ ಬಿದ್ದು ಅದೇ ಎಲ್ಲಾರು ನಮ್ ಸಮಾಜದವ್ರು ಏನಪ್ಪಾ ಅಂದ್ರೆ 1,000 ರೂಪಾಯಿ ಇಸ್ಕೊಂಡು ಇಲ್ಲಿ ನಿಮ್ ಬಿಜಾಪುರ ಮಠ ನಾವ್ ಬರಕ್ ಹಾಕಿದ್ರಿ ಸಾಹೇಬ್ರ. ನೀವು ಈ ಕಣ್ಣೀರು ಒರೆಸ್ಬೇಕಂತ ನಿಮ್ ಕಳ್ಕಳ್ಳಿಸ್ ಬೇಡ್ಕೊಂತ ಇದೇನ್ರಿ ಸಾಹೇಬ್ರ. ಇಷ್ಟೇ ಆದ್ರೆ ನೋಡ್ರಿ ಸಾಹೇಬ್ರ. ಈ ಸಂದರ್ಭದಲ್ಲಿ ನಾವು ಸುಡುಗಾಡ ಸಿದ್ಧರ ಅಲೆಮಾರಿ ಜನಾಂಗದ ಪರವಾಗಿ ನಾವು ಮಾತನಾಡೋದಿಷ್ಟೇ. ನಮ್ಮ ಸಮಾಜ ಅತ್ಯಂತ ಹಿಂದುಳಿದ ಜನಾಂಗ, ಭಿಕ್ಷೆ ಬೇಡಿ ಜೀವನ ಸಾಗಿಸುವಂತ ಜನಾಂಗ. ಇವರಿಗೆ ವಿದ್ಯೆ ಇಲ್ಲ, ಯಾವ ನೌಕರಿ ಇಲ್ಲ, ಮತ್ತು ಮಕ್ಕಳಲ್ಲಿ ವಿದ್ಯಾಭ್ಯಾಸನೂ ಇಲ್ಲ. ಹೀಗಾಗಿ ಮುಂದೆ ಎಲ್ಲಾ ರೀತಿಯಿಂದ ತೊಂದರೆ ಆಗ್ತಿದೆ. ಈಗಾಗಲೇ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ 1% ಮೀಸಲಾತಿ ಕೊಡಬೇಕಂತ ತೀರ್ಮಾನ ಆಗಿದೆ. ಆದ್ರೂ ಸಹಿತವಾಗಿ ಅದನ್ನು ಕಡೆಗಣಿಸಿ ಮಂತ್ರಿಮಂಡಲದಲ್ಲಿ ಅದನ್ನು ಕಡೆಗಣಿಸಿ ನಮ್ಗೆ ಇತರ ಮುಂದುವರೆದ ಜನಾಂಗದಲ್ಲಿ ಸೇರಿಸಿ ನಮಗೆ ಅನ್ಯಾಯ ಮಾಡಿದ್ದಾರೆ. ಆದ್ರಿಂದ ನಾವು ಒಂದು ಕಳಕಳಿ ಮನವಿ ಇಷ್ಟೇ, ನಮ್ಮ ಅಲೆಮಾರಿ ಜನಾಂಗಕ್ಕೆ ಪ್ರತ್ಯೇಕವಾದ ಒಂದು ಮೀಸಲಾತಿಯನ್ನು ನೀಡಿ ಅವರಿಗೆ ಪ್ರವರ್ಗ 1ರ ಅಡಿಯಲ್ಲಿ ಅವರಿಗೆ ಅವಕಾಶ ಕಲಿಸಿಕೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಸುತ್ತೇನೆ.